ಸಿಮನ್ನ ಎಲ್ಲಿ ಕಲೆಕ್ಟ್ ಮಾಡ್ಬೋದು? ಹೋಮಲ್ಲಾಗೂ ಹೋಮ್ ಕಲೆಕ್ಷನ್ ಮಾಡ್ಬೋದು ಹಾಗೂ ಲ್ಯಾಬ್ ಕಲೆಕ್ಷನ್ ಮಾಡ್ಬೋದು. ಹೋಮ್ ಕಲೆಕ್ಷನ್ ಮಾಡೋರು ಲ್ಯಾಬಲ್ಲಿ ಸಿಮನ್ ಕಲೆಕ್ಷನ್ ಮಾಡೋಕ್ಕೆ ಕಂಟೈನರ್ ಕೊಡ್ತಾರೆ, ಅದರಲ್ಲಿ ಕಲೆಕ್ಟ್ ಮಾಡಿ. ಪ್ರಾಪರಾಗಿ ಹ್ಯಾಂಡ್ ವಾಶ್ ಮಾಡಿ, ಪ್ರೈವೇಟ್ ಪಾರ್ಟ್ನ ವಾಶ್ ಮಾಡ್ಕೊಳ್ಳಿ, ಡೆಟಾಲಲ್ಲಿ ವಾಶ್ ಮಾಡಿ, ವೈಪ್ ಮಾಡಿ ಹಾಗೂ ಕಂಪ್ಲೀಟ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಕಂಟೈನರ್ ಒಳಗಡೆ ನಿಮ್ಮ ನೇಮು, ಟೈಮ್ ಆಫ್ ಕಲೆಕ್ಷನ್ ನೇಮ್ ಮಾಡಿ ಪ್ರಾಪರಾಗಿ ಬಾಡಿ ಟೆಂಪ್ರೇಚರ್ ಒಳಗಡೆ ಅಲ್ಲಿ ಇಟ್ಕೊಂಡು ಲ್ಯಾಬ್ಗೆ ಅದನ್ನು ತಲುಪಿಸಿ. ಲ್ಯಾಬಲ್ಲಿ ಕಲೆಕ್ಷನ್ ಮಾಡಿದರೆ ಅಲ್ಲಿ ಸಿಸ್ಟರ್ಸ್ ಆಗಲಿ ಬ್ರದರ್ಸ್ ಆಗಲಿ ಅದರ್ವೈಸ್ ನಮ್ಮ ಎಂಬ್ರಿಯಾಲಜಿಸ್ಟ್ ಏನು ಇನ್ಸ್ಟ್ರಕ್ಷನ್ ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಕಂಪ್ಲೀಟ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಲ್ಯಾಬ್ ಅವ್ರಿಗೆ ಕೊಡಿ. ಲಾಸ್ಟ್, ಸ್ಟ್ರೆಸ್ ಮಾಡ್ಕೊಬೇಡಿ ಹಾಗೂ ಟೆನ್ಷನ್ ತೊಗೋಬೇಡಿ. ತುಂಬ ಜನ ಸ್ಟ್ರೆಸ್ ಮಾಡಿಕೊಂಡು ಸ್ಯಾಂಪಲ್ ಕಲೆಕ್ಷನ್ ಮಾಡೋದ್ರಲ್ಲಿ ಭಾಳ ತೊಂದರೆ ಮಾಡ್ಕೊತಾರೆ. ಟೆನ್ಷನ್ ಮಾಡ್ಕೊಬೇಡಿ. ಹಾಗೂ ಏನಾದ್ರು ನೀವು ಮೆಡಿಕಲ್ ಪ್ರಾಬ್ಲಮ್ಸಿಂದ ಏನಾದ್ರು ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾ ಇದ್ದರೆ, ಬ್ಲಡ್ ಪ್ರೆಷರ್ಗಾಗಲಿ ಡಯಾಬಿಟೀಸ್ ಮಾತ್ರೆ ಆಗಲಿ, ಆ್ಯಂಟಿಸೈಕೋಟಿಕ್ಸು, ಆ್ಯಂಟಿಡಿಪ್ರೆಸೆಂಟ್ ಆ ಥರ ಏನೇ ಡ್ರಗ್ಸ್ ತೊಗೊಳ್ತಾ ಇದ್ದರೆ ಅದರ ಮಾಹಿತಿನ ಹಾಸ್ಪಿಟಲ್ ಸಿಬ್ಬಂದಿಗೆ ಕೊಡಿ. ಹಾಗೂ ಸ್ಯಾಂಪಲ್ ಏನಾದ್ರು ಅಕಸ್ಮಾತಾಗಿ ಸ್ಪಿಲ್ ಆದರೆ, ತೊಗೊಂಡು ಬರಬೇಕಾದ್ರೆ ಸ್ಯಾಂಪಲ್ ಏನಾದ್ರು ಬಿದ್ದೋದ್ರೆ, ಆ ಥರ ಏನೇ ಇದ್ದರೂ ಕರೆಕ್ಟಾಗಿ ಹಾಸ್ಪಿಟಲ್ ಸಿಬ್ಬಂದಿಗೆ ಅಥವಾ ಕ್ಲಿನಿಷಿಯನ್ಸ್ಗೆ ಇಲ್ಲ ಟೆಕ್ನಿಷಿಯನ್ಸ್ಗೆ ಇಲ್ಲ ಸಿಸ್ಟರ್ಸ್ಗೆ ಮಾಹಿತಿ ಕೊಟ್ಟರೆ ಅದರಿಂದ ಕರೆಕ್ಟಾಗಿ ನಮಗೆ ಸಿಮನ್ ಅನಾಲಿಸಿಸ್ ರಿಪೋರ್ಟ್ ಕೊಡ್ಬೋದು. ಥ್ಯಾಂಕ್ ಯು.